ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ 13/2/2025 ಗುರುವಾರ ಚಿಕ್ಕಬಳ್ಳಾಪುರ PLD ಬ್ಯಾಂಕ್ ಚುನಾವಣೆ ಪ್ರಯುಕ್ತ ನಾವೆಲ್ಲ ನಾಮಿನೇಷನ್ ಹಾಕಿದ್ದೀವಿ. ಇವತ್ತು ಶುಕ್ರವಾರ ಲಾಸ್ಟ್ ದಿನ ಆಗಿರೋದ್ರಿಂದ ಇವತ್ತು ವಿತ್ಡ್ರಾಯಲ್ 3 ಗಂಟೆವರೆಗೂ ಇತ್ತು. 3 ಗಂಟೆ ಆದಮೇಲೆ ನಂತರ ಏನು 12 ಸೀಟಲ್ಲಿತ್ತೋ ಅದರಲ್ಲಿ 5 ಸೀಟು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ. ಅದರಲ್ಲಿ 4 ಸೀಟು 4 ನಿರ್ದೇಶಕರು NDA ಅಂದರೆ JDSಗೆ 2 ಬಿಟ್ಟು ಕೊಟ್ಟಿದ್ದರು. ಒಂದು BJP, ಇನ್ನೊಂದು BJP. ನಾವು ಅಲಿಯನ್ಸ್ ಮಾಡಿಕೊಂಡು ಎಲ್ಲ NDA ಅಂತೇಳಿ 4 ಸೀಟ್ ಒಟ್ಟು ನಮ್ಮದು ಬಂದಿದೆ. ಒಂದು ಕಾಂಗ್ರೆಸ್ ಬಂದಿದೆ. ಇನ್ನು 7 ಸೀಟ್ ಇದೆ. 7 ಸೀಟ್ಗಳಲ್ಲಿ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮುಖಾಂತರ ನಾನು ಎಲ್ಲರನ್ನೂ ಕೇಳ್ಕೊತಾ ಇದ್ದೀನಿ. 13ನೇ ತಾರೀಕು ಎಲ್ಲರೂ ಬಂದು ಚುನಾವಣೆಯಲ್ಲಿ ಭಾಗವಹಿಸಿ ನಮ್ಮ 7 ಜನ ಏನು ಅಭ್ಯರ್ಥಿಗಳಿದ್ದಾರೆ ಅವ್ರನ್ನ ಗೆಲ್ಲಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಕ್ಕಂಥ ವಿಷಯ ಏನಂದರೆ, ಈ ಲೋಕಸಭಾ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಏನು NDA ಮಾಡ್ಕೊಂಡಿದ್ದೀವಿ. ಇಲ್ಲಿ NDAದಲ್ಲಿ ನಮಗೆ ಸೀಟು ಕೊಟ್ಟಿದ್ದರು. ಅದೇ ರೀತಿ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಮುನ್ರಾಜ್ ಅವರು, BJP ಮುಖಂಡರಾದಂಥ KV ನಾಗರಾಜ್ ಅವರ ನೇತೃತ್ವದಲ್ಲಿ ನಾವು ಇವತ್ತು ಎಲ್ಲ ಮಾಡಿಕೊಂಡು ಎಲ್ಲ ಸೀಟ್ ಆದಮೇಲೆ 5 ಸೀಟು ಈ ಥರ ಅನೌನ್ಸ್ ಆಯಿತು. ಆದರೆ 4 NDA ಅವಿರೋಧವಾಗಿ ಆಯ್ಕೆಯಾಗಿದೆ. ಆದ್ದರಿಂದ ನಾನು ಲೋಕಸಭಾ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ, ಅವ್ರ ತಂದೆಯವರಾದಂಥ ಕೇಶವರೆಡ್ಡಿ ಅವರಿಗೆ, ಅದೇ ರೀತಿ BJP ಮುಖಂಡರಾದಂಥ ನಮ್ಮ KV ನಾಗರಾಜ್ ಅವರಿಗೆ, ಅದೇ ರೀತಿ ನಮ್ಮ ತಾಲೂಕು JDS ತಾಲೂಕು ಅಧ್ಯಕ್ಷರಾದಂಥ ಮುನ್ರಾಜ್ ಅವರ ನೇತೃತ್ವದಲ್ಲಿ, KR ರೆಡ್ಡಿ ಅವರ ಮುಖಂಡತ್ವದಲ್ಲಿ ನಾವೆಲ್ಲರೂ ಒಟ್ಟಿಗೆ, ಶಾಂತಮೂರ್ತಿ ಇರ್ಬೋದು, ನಮ್ಮ ಸೊನ್ನೇಗೌಡರು ಎಲ್ಲ ಮತ್ತು ನಾಗರಾಜ್ ಎಲ್ಲ ಒಟ್ಟಾಗಿ ನಾವು ಏನು ಒಟ್ಟಾಗಿ ದುಡಿದ್ವಿ ಆಯಿತು. ಹೊಸಡ್ಯ ಕ್ಷೇತ್ರ ಮೀಸಲು ಕ್ಷೇತ್ರ, ವಿಶೇಷವಾಗಿ ಮೀಸಲು ಕ್ಷೇತ್ರನ ಇವತ್ತು ಅವಿರೋಧ ಆಗಿರೋದಕ್ಕೆ ನಮ್ಗೆ ಸಂತೋಷ ಆಗ್ತದೆ. ಅಲ್ಲಿರ್ತಕ್ಕಂಥ ವೆಂಕಟರಾಮ್ ಇರ್ಬೋದು, ನಮ್ಮ JDS ಮುಖಂಡರು, ನಲ್ಲಂಬು ನಾರಾಯಣಸ್ವಾಮಿ ಇರ್ಬೋದು, ಪ್ರಧಾನರಾದಂಥ ನಾರಾಯಣಸ್ವಾಮಿ ಇರ್ಬೋದು, ಆಮೇಲೆ ಜಗದೀಶ್ ಇರ್ಬೋದು, ಎಲ್ಲ ಲೀಡ್ರುಗಳು ಆಮೇಲೆ BJP ಮುಖಂಡರುಗಳು, ನಮ್ಮ ಕೃಷ್ಣಮೂರ್ತಿ ಇರ್ಬೋದು, ನಾರಾಯಣಸ್ವಾಮಿ ಇರ್ಬೋದು, ಎಲ್ಲರೂ ಒಟ್ಟಾಗಿ ಜಗದೀಶ್ ಎಲ್ಲ ಸೇರಿಕೊಂಡು ನಾವು ಅಲ್ಲಿ ಅವಿರೋಧವಾಗಿ ಮೀಸಲು ಕ್ಷೇತ್ರನೂ ಸಹ ಅವಿರೋಧವಾಗಿ ಆಯ್ಕೆಯಾಗಿದೆ. ನಂದು ಕಳವಾರ ಕ್ಷೇತ್ರ, ನಂದು ಜನರಲ್ ಕಳವಾರ ಕ್ಷೇತ್ರದಿಂದ ನಾನು ಆಯ್ಕೆಯಾಗಿದ್ದೀನಿ. ನಿಜವಾಗ್ಲೂ ಎಲ್ಲರಿಗೂ ನನ್ನ ಲೀಡ್ರುಗಳು ಯಾವ ಥರ ನನಗೆ ಸಹಕಾರ ಕೊಟ್ಟರು, ಹಿಂದೆ ನನಗೆ ಬ್ಯಾಕಿಂದ ಯಾರು ಸಹಾಯ ಮಾಡಿದೆ, ಎಲ್ಲರಿಗೂ ಮಾಧ್ಯಮ ಮುಖಾಂತರ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.